ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಕೆಮಿಸ್ಟ್ರಿ ಯಾರೆಲ್ಲ ಎಕ್ಸಾಮ್ 2 ಕಟ್ಕೊಂಡಿದ್ದೀರೋ ಅವರಿಗಂತೂ ಇದು ಸೋನೆಪೆ ದುಹಾಗ ಅಂತ. ಅಂದರೆ ಲಕ್ಕು. ಈ ಕ್ವಶನ್ ಪೇಪರ್ ಬಹಳ ಹುಡುಕಿದ್ದೆ ಸರ್. ಎನಿಹೌ ಅದು ಏನೋ ಹೇಳ್ತೀವಲ್ವ, ಒಳ್ಳೆ ಕೆಲಸ ಮಾಡಿದರೆ ದೇವರು ಕೂಡ ಮೆಚ್ಚಿಬಿಟ್ಟು ತಗೊಳ್ಳೋ ಹೊತ್ಲಾಗೆ ಅಂತ ಎಲ್ಲಿಂದನೋ ಒಂದು ಅವೈಲೇಬಲನ್ನು ಮಾಡಿಕೊಡ್ತಾರೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ. ಐ ಥಿಂಕ್ ದಿಸ್ ಈಸ್ ಮೈ ಲಾಸ್ಟ್ ಆಗಿರ್ಬೋದು, ನಮ್ಮ ಕೆಮಿಸ್ಟ್ರಿಯ ವಿದ್ಯಾರ್ಥಿಗಳೇ ಲಾಸ್ಟ್ ಒಂದು ಕ್ವಶನ್ ಪೇಪರು, ಲಾಸ್ಟ್ ವಿಡಿಯೋ ಕೂಡ ಆಗಿರ್ಬೋದು. ಆಯಿತಾ, ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ. ಬನ್ನಿ ಸರ್, ಎಕ್ಸಾಮಿಗೆಲ್ಲ ರೆಡಿ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಪ್ಲೋಡ್ ಮಾಡಿದಂಥ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜಸ್ ಸಾಕು, ಮತ್ತೇನು ಬೇಡ. ಜೊತೆಗೆ ಮಾಡಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಕೂಡ ಕೊಟ್ಟಿದ್ದೇನೆ. ಇನ್ನೇನು ಬೇಕು, ಏನು ಬೇಡ. ಈ ಕ್ವಶನ್ ಪೇಪರು ನಾನು ಹೇಳ್ತಾ ಹೋಗ್ತೀನಿ, ಆನ್ಸರ್ ತಾವುಗಳು ಹೇಳ್ತಾ ಹೋಗಬೇಕು. ಬನ್ನಿ ಸರ್. ಟು ಡಿಟರ್ಮೈನ್ ಮೋಲಾರ್ ಮಾಸ್ ಆಫ್ ಬಯೋಮಾಲಿಕ್ಯೂಲ್ಸ್ ಆ್ಯಂಡ್ ಪಾಲಿಮರ್ಸ್ which colligative property based method as advantage over other methods ಅಂತ ಇದೆ. ವಿದ್ಯಾರ್ಥಿಗಳು ಇಲ್ಲಿ ಟಿಕ್ ಹಾಕಿದ್ದಾರೆ, ಅವೆಲ್ಲ ರಾಂಗ್ ಆನ್ಸರ್ಸು. ಅದಕ್ಕೆ ನಿಜವಾಗಿಯೂ ಸರಿಯಾದ ಉತ್ತರ ಕ್ವಶನ್ ನಂಬರ್ 1ಕ್ಕೆ ದಟ್ ಈಸ್ ಆಸ್ಮೋಟಿಕ್ ಪ್ರೆಷರ್, ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ. SI ಯೂನಿಟ್ ಆಫ್ ಕಂಡಕ್ಟಿವಿಟಿ ಈಸ್ ಡ್ಯಾಶ್ ಅಂತ ಇದೆ. ಇದು ನಿಮ್ಮ ತಲೆಗೆ ಎಲ್ಲರಿಗೂ ಕೂಡ ಆನ್ಸರ್ ಬಂದಿರುತ್ತೆ ಅಂದ್ಕೊಂಡಿದ್ದೀನಿ. ಆದರೆ ಇಲ್ಲಿ ವಿದ್ಯಾರ್ಥಿ ಅದನ್ನು ರಾಂಗ್ ಆನ್ಸರ್ ಹಾಕಿದ್ದಾರೆ. ಆಯಿತಾ, ಸಿ ಅಂತ, ಅದು ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ. ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಎಲೆಕ್ಟ್ರೋಲೈಟ್ಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಕೆನಾಟ್ ಬಿ ಡಿಟರ್ಮೈನ್ಡ್ ಬೈ ಎಕ್ಸ್ಟ್ರಾಪೊಲೇಷನ್ ಅಂತ ಇದೆ ಅಲ್ವಾ. ಅದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಸಿ ಆಗಿ ಇರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 4 ನೋಡೋಣ. ಇನ್ ಎ ಝೀರೋ ಆರ್ಡರ್ ರಿಯಾಕ್ಷನ್ ದ ರೇಟ್ ಆಫ್ ರಿಯಾಕ್ಷನ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು, ಇದು ಭಾಳ ಈಸಿ ಅಲ್ವಾ, ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಭಾಳ ಈಸಿ ಕಣ್ರಿ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಇಂಡಿಪೆಂಡೆಂಟ್ ಆನ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇಸ್ ದ ರೈಟ್ ಆನ್ಸರ್. ಆಯಿತಾ, ಅಲ್ಲಿಗೆ ಯಾವುದು ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ನೋಡಿ ಸರ್, ನಾನು ಪ್ರಶ್ನೆ ಓದಿದಾಗ ನಿಮ್ಮ ತಲೆಗೆ ಆನ್ಸರ್ ಬರ್ತಾಯಿದೆ ಅಂದರೆ ಯು ಪ್ರಿಪೇರ್ಡ್ ವೆಲ್ ಫಾರ್ ಯುವರ್ ಎಕ್ಸಾಮ್ 2 ಅಂತ. ಇನ್ನೂ ಬರ್ತಾಯಿಲ್ಲ ಅಂದರೆ ದಯವಿಟ್ಟು ರಾತ್ರಿ ಹಗಲು ಓದಿ. ಮಲಗಿದ್ರೆ ಏನೂ ಸಿಗಲ್ಲ ಸರ್, ಮಲಗಲಿಕ್ಕೆ ಬಹಳ ಸಮಯ ಇದೆ, ಮಲಗಲಿಕ್ಕೆ ಭಾಳ ವಯಸ್ಸಿದೆ. ಎಲ್ಲ ಬಿಟ್ಬಿಟ್ಟು ರಾತ್ರಿ ಹಗಲು ಒಳ್ಳೆಯ ಊಟ ಮಾಡಿ ನಿದ್ದೆ ಮಾಡಿದರೆ ಅವಶ್ಯಕತೆ ಇಲ್ಲ. ನಿದ್ದೆ ಬಿಡಿ, ತ್ಯಜಿಸಿ. ಇದೊಂದು ವಾರ ಸರ್, ಎಲ್ಲ ಮುಗೀತು. ಒಂದೇ ವಾರದಲ್ಲಿ ಎಲ್ಲ ಖಲಾಸು. ಕ್ವಶನ್ ನಂಬರ್ 6 ದಿ ಕರೆಕ್ಟ್ IUPAC ನೇಮ್ ಆಫ್ K2. ಅದಕ್ಕೆ ಆನ್ಸರ್ ಹೇಳಿಲ್ವ ನಾನು. ವಿಚ್ ಈಸ್ ಲೆಸ್ ಸ್ಟೇಬಲ್ ಅಮಾಂಗ್ ದಿ ಫಾಲೋಯಿಂಗ್ ಅಂತ ಇದೆ. ಕ್ವಶನ್ ನಂಬರ್ 5ಕ್ಕೆ ಸರಿಯಾದ ಉತ್ತರ ಅದು ಆಪ್ಷನ್ ಸಿ ಆಗಿರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 5ಗೆ ಆನ್ಸರು. ಕ್ವಶನ್ ನಂಬರ್ 6 ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ಪೊಟ್ಯಾಷಿಯಮ್ ಟೆಟ್ರಾಹೈಡ್ರಾಕ್ಸಿಜೋಜಿನೇಟ್ ಈಸ್ ದ ರೈಟ್ ಆನ್ಸರ್. ಆಯಿತಾ. ಕ್ವಶನ್ ನಂಬರ್ 7 ನೋಡೋಣ. ದ ರೀಜೆಂಟ್ ಯೂಸ್ಡ್ ಇನ್ ಸ್ಯಾಂಡಿಮರ್ಸ್ ರಿಯಾಕ್ಷನ್ ಈಸ್ ಅ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 7 100% ರೈಟ್ ಆನ್ಸರ್, ಎಲ್ಲರಿಗೂ ಕೂಡ ಗೊತ್ತಿರದೆ CuTCl2 ಅನ್ನುವಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್, ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 8 ಮೈ ಡಿಯರ್ ಚಿಲ್ಡ್ರನ್, ಕೆಟೆಕೋಲ್ ಈಸ್ ಡ್ಯಾಶ್. ನೋಡಿ, ಈ ಪ್ರೊನೌನ್ಸಿಯೇಷನ್ ತಪ್ಪಾಗ್ಬೋದು. ನಾನು ಕೆಮಿಸ್ಟ್ರಿ ಟೀಚರ್ ಲೆಕ್ಚರರ್ ಅಲ್ಲ ಕಣ್ರಿ. ನಿಮಗೋಸ್ಕರ ಕಷ್ಟಪಟ್ಟು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂತಹ ಕ್ವಶನ್ ಪೇಪರನ್ನೇ ಎತ್ಕೊಂಬಂದಿದ್ದೀನಿ. ಕ್ವಶನ್ ನಂಬರು 8 ಅಲ್ವಾ. ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ಬೆನ್ಝೀನ್. ಆಯಿತಾ, 1,2 ಡಯಲ್ ಅಂತ ಇದೆ ಅಲ್ವಾ, ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9 ಮೈ ಡಿಯರ್ ಚಿಲ್ಡ್ರನ್, CH2 is equal to CH minus CH2 minus OH is an example of dash ಅಂತ ಇದೆ. ಪ್ರತಿಯೊಬ್ಬರಿಗೂ ಕೂಡ ಇದು ಗೊತ್ತಿರುವಂತಹ ಉತ್ತರ ಆಗಿರುತ್ತೆ ಓದಿದವರಿಗೆ. ಆಯಿತಾ, ಅಲೈಲಿಕ್ ಆಲ್ಕೋಹಾಲ್ ಅಂತ ಇದೆ ಅಲ್ವಾ, ಆಪ್ಷನ್ ಎ ಅಲೈಲಿಕ್ ಆಲ್ಕೋಹಾಲ್ ಇಸ್ ದಿ ರೈಟ್ ಆನ್ಸರ್, ಆಪ್ಷನ್ ಎ. ಕ್ವಶನ್ ನಂಬರ್ 10 ನೋಡೋಣ. ರೋಚಲೆ ಸಾಲ್ಟ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 10ಕ್ಕೆ ಸರಿಯಾದ ಉತ್ತರ, ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ, ಆಲ್ಕಲೈನ್ ಸೋಡಿಯಂ ಪೊಟ್ಯಾಷಿಯಮ್ ಟೆಟ್ರೈಟ್ ಇಸ್ ದ ರೈಟ್ ಆನ್ಸರ್. ಪ್ರಾಕ್ಟಿಕಲ್ಸಿಗೆಲ್ಲ ಮಾಡಿರ್ತೀರ. ಆಲ್ಕಲೈನ್ ಸೋಡಿಯಂ ಪೊಟ್ಯಾಷಿಯಮ್ ಟೆಟ್ರೈಟ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ. ಕ್ವಶನ್ ನಂಬರ್ 11 ನೋಡೋಣ ಈಗ ನಾವು. ಆಯಿತಾ, ಕಾರ್ಬೋಕ್ಸಿಲಿಕ್ ಆ್ಯಸಿಡ್ಸ್ ಆರ್ ಮೋರ್ ಆ್ಯಸಿಡಿಕ್ ದ್ಯಾನ್ ಫೆನಾಲ್ಸ್ ಬಿಕಾಸ್ ಡ್ಯಾಶ್ ಅಂತ ಇದೆ. ಬಿಕಾಸ್ ಡ್ಯಾಶ್ ಅಂತ ಹೇಳಿದರೆ ಅದಕ್ಕೆ ಯಾವುದ್ರಿ
ಎಸ್, ಎಲ್ಲದೂ ಒಂದೇ ರೀತಿ ಇದೆ ಅಲ್ವಾ. ಆಪ್ಷನ್ ಸಿ ಡಿ ರಾಂಗ್ ಕಣ್ರಿ. ನಿಮ್ಮ ಗೆಸ್ಸಿಂಗ್ ಎ ಬಿನಲ್ಲಿ ಏನಾಗಿರ್ಬೋದು, ಮಗು ಮಾತ್ರ ಕರೆಕ್ಟಾಗಿ ಹಾಕಿದೆ ಇದಕ್ಕೆ ಆನ್ಸರು. ಅದು ಆಪ್ಷನ್ ಬಿ ಆಗಿರುತ್ತೆ. ಕಾರ್ಬೋಸಲೈಟ್ ಅಯಾನ್ ಈಸ್ ಮೋರ್ ಸ್ಟೆಬಲೈಸ್ಡ್ ದ್ಯಾನ್ ಅಜೋಲೋಫೆನಾಕ್ಸೈಡ್ ಅಯಾನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 12 ನೋಡೋಣ ನಾವು. ದಿ ಬಾಂಡ್ ಆ್ಯಂಗಲ್ ಇನ್ ಅಂತ ಕೊಟ್ಬಿಟ್ಟು ಈಸ್ ಲೆಸ್ ದ್ಯಾನ್ 109.5 ಅಂತ ಇದೆ ಅಲ್ವಾ. ನೋಡೋಣ ಡಿಗ್ರಿ ಡ್ಯೂ ಟು ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 12ಕ್ಕೆ ಸರಿಯಾದ ಉತ್ತರ ಬಂದು ಪ್ರೆಸೆನ್ಸ್ ಆಫ್ ಅನ್ಶೇರ್ಡ್ ಪೇರ್ ಎಲೆಕ್ಟ್ರಾನ್ಸ್ ಇನ್ 4th ಆರ್ಬಿಟಲ್ ಆಫ್ ಎನ್ ಆಟಮ್ ಅಂತ ಇದೆ ಅಲ್ವಾ. ದಟ್ ಈಸ್ ದಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಹೋಪ್ ನಿಮ್ಮ ತಲೆಯಲ್ಲಿರುವಂಥ ಆನ್ಸರ್ಗಳು ನಾನು ಹೇಳುವಂಥ ಉತ್ತರಗಳು ಮ್ಯಾಚ್ ಆಗ್ತಾಯಿವೆ ಅಂತ. ಮ್ಯಾಚ್ ಆಗ್ತಾಯಿವೆ ಅಂದರೆ ಓದಿದ್ದೀರಾ, ಕಷ್ಟಪಟ್ಟಿದ್ದೀರಾ, ನಿಮ್ಮ ನಿದ್ದೆಯನ್ನು ಬಿಟ್ಟಿದ್ದೀರಾ ಅಂತ. ಏನೂ ಟಚ್ ಆಗ್ತಾಯಿಲ್ಲ ಅಂದರೆ ಭಾಳ ಕಷ್ಟ ಕಣ್ರೋ, ಆಯಿತಾ. ಇನ್ನೂ ಬಹಳ ಕಷ್ಟ ಅಂದರೆ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಲಿಲ್ಲ. ಇನ್ನೂ ಹಾರ್ಡ್ ವರ್ಕ್ ಜಾಸ್ತಿ ಮಾಡಬೇಕು. ಇನ್ನೂ ಸಮಯವಿದೆ. ಸ್ಟಿಲ್ ಟೈಮ್ ಈಸ್ ದೇರ್. ಡೂ ವೆಲ್, ಪ್ರಿಪೇರ್ ವೆಲ್, ರೈಟ್ ಆ್ಯಂಡ್ ಲರ್ನ್. ಕ್ವಶನ್ ನಂಬರ್ 13. ವಿಚ್ ಆಫ್ ದಿ ಫಾಲೋಯಿಂಗ್ ಅಮೈಡ್ಸ್ ಕೆನಾಟ್ ಕ್ಯೂ ಪ್ರೈಮರಿ ಅಮೈನ್ಸ್ ಬೈ ಅಂತ ಇದೆ ಅಲ್ವಾ. ರಿಯಾಕ್ಷನ್ ಪ್ರಕಾರ ಕ್ವಶನ್ ನಂಬರ್ 13ಕ್ಕೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಬಿ. ಕ್ವಶನ್ ನಂಬರ್ 14. ವಿಚ್ ಆಫ್ ದಿ ಫಾಲೋಯಿಂಗ್ ಕಾರ್ಬೋಹೈಡ್ರೇಟ್ಸ್ ಈಸ್ ಆಲ್ಸೋ ನೋನ್ ಆ್ಯಸ್ ಇನ್ವರ್ಟ್ ಶುಗರ್ ಅಂತ ಇದೆ. ಕ್ವಶನ್ ನಂಬರ್ 14ಕ್ಕೆ ಸರಿಯಾದ ಉತ್ತರ ಸುಕ್ರೋಸ್. ಮಗು ಕೂಡ ಕರೆಕ್ಟಾಗಿ ಇದಕ್ಕೆ ಆನ್ಸರನ್ನು ಹಾಕಿದೆ. ಸುಕ್ರೋಸ್ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 15 ನೋಡೋಣ. ದ ವಿಟಮಿನ್ ದಟ್ ಕೆನಾಟ್ ಬಿ ಸ್ಟೋರ್ಡ್ ಇನ್ ಅವರ್ ಬಾಡಿ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 15ಕ್ಕೆ ಸರಿಯಾದ ಉತ್ತರ ವಿಟಮಿನ್ ಸಿ ಈಸ್ ದ ರೈಟ್ ಆನ್ಸರ್. ಈಸ್ ವಿಟಮಿನ್ ಸಿ. ಕ್ಲಿಯರ್? ವೆರಿ ಗುಡ್. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ ಅಲ್ವಾ. ಇದು ಬಹಳ ಈಸಿ ಎಲ್ಲರಿಗೂ. ಕೊಲಿಜನ್ ಫ್ರೀಕ್ವೆನ್ಸಿ, ಮೆಥನಾಲ್, ಮೊಲಾರಿಟಿ, ನಂತರದಲ್ಲಿ ಏನ್ರಿ ಅದು ಆಪ್ಷನ್ನಲ್ಲಿ ಹೈಡ್ರೋಕಾರ್ಬನ್ನು, ಹೀಗೆ ಎಲ್ಲದೂ ಕೂಡ ಕೊಡಲಾಗಿದೆ. ಕ್ವಶನ್ ನಂಬರ್ 16 ಈಗ ನೋಡೋಣ. ಡ್ಯಾಶ್ ಈಸ್ ಅ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮೊಲಾರಿಟಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 17. ದಿ ನಂಬರ್ ಆಫ್ ಕೊಲಿಜನ್ ಪರ್ ಸೆಕೆಂಡ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದಿ ರಿಯಾಕ್ಷನ್ ಮಿಕ್ಸ್ಚರ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 17 ರೈಟ್ ಆನ್ಸರ್ ಈಸ್ ಕೊಲಿಜನ್. ಆಪ್ಷನ್ 1 ಇದೆ ಅಲ್ವಾ, ಅದು ಕೊಲಿಜನ್ ಇಸ್ ದಿ ರೈಟ್ ಆನ್ಸರ್. ಕೊಲಿಜನ್ ಫ್ರೀಕ್ವೆನ್ಸಿ ಅಂತ ಬರಿಬೇಕಾಗತ್ತೆ ಕ್ವಶನ್ ನಂಬರ್ 17ಗೆ. ಕ್ವಶನ್ ನಂಬರ್ 18. ಡ್ಯೂ ಟು ದಿ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಡ್ಯಾಶ್ ಅಯಾನ್ ಈಸ್ ಡಯಾಮ್ಯಾಗ್ನೆಟಿಕ್ ಅಂತ ಇದೆ. ಕ್ವಶನ್ ನಂಬರ್ 18 ರೈಟ್ ಆನ್ಸರ್ ಈಸ್ SSC+3 ಅಂತ ಇದೆ ಅಲ್ವಾ. ದಟ್ ಈಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 19 ಅನ್ನು ನೋಡೋಣ ನಾವು. ಎಲ್ಲಿದೆ? ಎಸ್. In Roots reaction, alkyne halides react with sodium in dry ether to give dash ಅಂತ ಇದೆ. ಭಾಳ ಈಸಿ. ಹೈಡ್ರೋಕಾರ್ಬನ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಕ್ವಶನ್ ನಂಬರ್ 20 ಲಾಸ್ಟ್ ಕ್ವಶನ್ ಪಾರ್ಟ್. ಇದು ಇಲ್ಲಿಗೆ 20 ಅಂಕಗಳು ಬಂದಂಗಾಯಿತು. ಹೋಪ್ ಎಲ್ಲರೂ ಕೂಡ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ವಿಡಿಯೋ ಚೆನ್ನಾಗಿ ಅನಿಸಿದರೆ ಅಥವಾ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಈ 20 ಮಾರ್ಕ್ಸಿಗೆ ನೀವು ಪಡೆದಂಥ ಅಂಕಗಳು ಎಷ್ಟು ನೋಡಿ. ಎಕ್ಸಾಮ್ಗಿಂತ ಮುಂಚೆ ನಾನು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದಂಗೆ ನಿಮಗೆ. ವೆನ್ ಮೆಥಲಾಮೈನ್ ರಿಯಾಕ್ಟ್ಸ್ ವಿತ್ ನೈಟ್ರಸ್ ಆ್ಯಸಿಡ್ ಇಟ್ ಪ್ರೊಡ್ಯೂಸಸ್ ಡ್ಯಾಶ್ ವಿತ್ ಲಿಬ್ರೇಷನ್ ಆಫ್ ನೈಟ್ರೋಜನ್ ಗ್ಯಾಸ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಮೆಥಲಾನ್ ಇಸ್ ದ ರೈಟ್ ಆನ್ಸರ್. ಮೆಥಲಾನ್. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವೆಲ್ಲ ಕಾಣ್ತಾ ಇದ್ದಲ್ವ ಕಣ್ಣಿಗೆ ಪಾರ್ಟ್ ಬಿನಲ್ಲಿ. ಬಹಳ ಅಂದರೆ ಬಹಳ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಟು. ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಟು. ಇನ್ನು ಎಷ್ಟು ಸಲ ಹೇಳ್ಬೇಕು ಹೇಳ್ರಿ, ನಾನು ಹೇಳ್ತೀನಿ. ಏನು ಸರ್ ಮೇಲಿಂದ ಕೆಳಗಡೆ ಹೋಗ್ಬಿಟ್ಟಿದೆ ಕ್ವಶನ್ ಪೇಪರು ಅಂತ. ಕ್ವಶನ್ ಪೇಪರ್ ಸಿಕ್ಕಿದೆ ದೊಡ್ಡ ಮಾತು, ಅಂಥದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ಯಾರಿಗೂ ತೋರ್ಸೋಕ್ಕೆ ಹೋಗಬೇಡಿ. ಆದರೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಎಕ್ಸಾಮ್ಗಿಂತ ಮುಂಚೆ ತಗೊಳ್ರೋ ಕ್ವಶನ್ ಪೇಪರ್ ಸಿಕ್ಕಿದೆ ಓದ್ಕೊಳ್ರಲ್ಲೇ ಕೂತ್ಕೊಂಡು ಅಂತ. ಎಕ್ಸಾಮ್ ಆದಮೇಲೆ ಕೊಟ್ಟರೆ ಪಾಪ ಅವರಿಗೆ ಉಪಯೋಗ ಆಗಲ್ಲ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ವಿಡಿಯೋಸ್ಗಳನ್ನು, ನಮ್ಮ ಹೆಲ್ಪ್ಫುಲ್ ಆಗುವಂತಹ ಮೆಟೀರಿಯಲನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮು, ಈ ವ್ಯಾಟ್ಸಪ್ಪು, ಈ ಟ್ವಿಟರ್ ಅಂತಾರಲ್ವ, ಅದರಲ್ಲಿ ಫಾರ್ವರ್ಡ್ ಮಾಡಿಕೊಡಿ. ವಿ ಡೋಂಟ್ ಹ್ಯಾವ್ ಟೈಮ್ ಟು ಡೂ ಆಲ್ ದೋಸ್ ಥಿಂಗ್ಸ್. ನಮ್ಮ ಫೋಟೋಗ್ರಾಫರು ಊರಿಗೆ ಹೋಗಿದ್ದವ್ರೆ, ನಮ್ಮ ವಿಡಿಯೋ ಮಾಡೋರು ಊರಿಗೆ ಹೋಗಿದ್ದಾರೆ, ನಮ್ಮ ಅಪ್ಲೋಡ್ ಮಾಡೋರು ಕೂಡ ಊರಿಗೆ ಹೋಗಿದ್ದಾರೆ. ಒನ್ ಮ್ಯಾನ್ ಆರ್ಮಿ.
ಆಯಿತಾ. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಟು ಯುವರ್ ಫ್ರೆಂಡ್ಸ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಸಂಪೂರ್ಣವಾದ ಕೀ ಆನ್ಸರ್ ಬೇಕು ಅಂದರೆ ನಾನು ಹೇಳಿದ್ನಲ್ವ, 2K ಹೋದ ತಕ್ಷಣ PDF ಕಾಪಿ ರೆಡಿ ಇರುತ್ತೆ, ಹೇಳುವ ಅವಶ್ಯಕತೆನೇ ಇರಲ್ಲ. 2000 ವ್ಯೂಸ್ ಆದ ತಕ್ಷಣ ಜಾಸ್ತಿ ಹೊತ್ತಲ್ಲ ಸರ್, 2 ರಿಂದ 3 ಗಂಟೆ ನೀವು ಶೇರ್ ಮಾಡಿದ ತಕ್ಷಣ ಹೋಗ್ತಾ ಇರುತ್ತೆ ತನ್ನ ಪಡಿತಾರೋ, ಏನು ಮನೆ ಬಾಗಿಲಿಗೆ ನೀವೇ ತೊಗೊಂಡೋಗಿ ಕೊಡೋದಲ್ಲ. 2000 ವ್ಯೂಸ್ ಆದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಕ್ವಶನ್ ಪೇಪರು ಜೊತೆಗೆ ಫುಲ್ಲು ಕೀ ಆನ್ಸರು, ಫುಲ್ಲು ಕೀ ಆನ್ಸರು ಎಲ್ಲಿವರೆಗೂ ಕ್ವಶನ್ ನಂಬರ್ ಎಲ್ಲಿವರೆಗೂ ಐತೋ ಅಲ್ಲಿವರೆಗೂ ಕೂಡ ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಡುವಂಥ ಜವಾಬ್ದಾರಿ ನನ್ನದು. ನಾವು ಈಗ ಪ್ರಾರಂಭ ಮಾಡಿದ್ದೇವೆ. ಏನು ಪ್ರಾರಂಭ ಮಾಡಿದ್ದೀರಾ ಸರ್? ನೋಡಿ ಸರ್, ಈಗಾಗಲೇ ಇದಕ್ಕೆಲ್ಲ ಕೀ ಆನ್ಸರ್ ಏನೇನು ವ್ಯವಸ್ಥೆಯನ್ನು ಮಾಡ್ಕೊತಾ ಇದ್ದೇವೆ, ಆಯಿತಾ. ಟೈಪಿಂಗ್ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಕೇಳ್ಕೊಳ್ತಾ ಆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಟು. ಗಾಡ್ ಬ್ಲೆಸ್ ಯು.